ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಆಲ್ರೆಡಿ ನೀಟ್ 2026 ಎಕ್ಸಾಮನ್ನು ಕಂಪ್ಲೀಟು ಮಾಡಿರಿ ಮತ್ತು ರೀನೀಟ್ ಎಕ್ಸಾಮ್ನು ಕೂಡ ಕಂಪ್ಲೀಟ್ ಮಾಡಿರಿ. ಈಗ ನೆಕ್ಸ್ಟ್ ಏನಂದ್ರೆ ನೀಟ್ ರಿಸಲ್ಟ್ ಸಂಬಂಧ ಭಾಳಷ್ಟು ಜನ ಏನೈತಲ್ಲ ಯೋಚನೆನೂ ಮಾಡತ್ತಿರ್ತಾರೆ. ಈ ವೀಕ್ದಾಗ ಬರುವಂಥ ಚಾನ್ಸಸ್ ಜಾಸ್ತಿ ಐತಿ. ಆಲ್ರೆಡಿ ನಿಮ್ಮ OMR ಸೀಟ್ಗಳು ಏನೈತಲ್ಲ ಸ್ಕ್ಯಾನ್ ಆಗತ್ತವತ್ತೇಳಿ ಒಂದು ನ್ಯೂಸ್ ಬಂದೈತಿ. ನೆಕ್ಸ್ಟ್ ಏನಂದ್ರೆ ನಿಮ್ಮ ಕೆಟಗರಿಗೆ ಎಷ್ಟು ಮಾರ್ಕ್ಸ್ ಬರಬೇಕು ಆಲ್ರೆಡಿ ನೋಡಿರ್ತಾರೆ. ಅಫಿಷಿಯಲ್ ಕೀ ಆನ್ಸರು ಬಿಟ್ಟಿದ್ರು ಅಲ್ಲಿ ಕೂಡ ಚೆಕ್ ಮಾಡಿರ್ತಾರೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೇ ಇರೋಂಗಿಲ್ಲ. ಮತ್ತು ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇನ್ನೊಂದು ಸರಿ ಡ್ರಾಪ್ ಹೋಗ್ತಾನೆ ಅಂತ ಹೇಳಿ ಬಹಳಷ್ಟು ಸ್ಟೂಡೆಂಟ್ ಅನ್ನತ್ತಿರ್ತಾರೋ. ಮತ್ತು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೌನ್ಸ್ಲಿಂಗ್. ಈಗ ಆಲ್ರೆಡಿ KE-ದಿಂದ KCT ಕೌನ್ಸ್ಲಿಂಗು ಸ್ಟಾರ್ಟ್ ಆಗೈತಿ. ಇನ್ನು ನೀಟ್ ರಿಸಲ್ಟ್ ಬಂದ ಮೇಲೆ ಏನೈತಲ್ಲ ನೀಟ್ ಕೌನ್ಸ್ಲಿಂಗು ಏನೈತಿ ಸ್ಟಾರ್ಟ್ ಆಗ್ತೈತಿ. ಮತ್ತು ಕೌನ್ಸ್ಲಿಂಗ್ ಬಗ್ಗೆ ಫಸ್ಟ್ ಬರುವಂಥ ಕ್ವಶನ್ ಕಟ್ ಆಫ್ ಎಷ್ಟು ನಿಂದಿರ್ಬೋದು, ಈ ವರ್ಷ MBBS ಸೀಟಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಗೌರ್ಮೆಂಟ್ ಸೀಟ್ ಸಿಗ್ತೈತೋ, ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೋ, ಮತ್ತು ಪ್ರೈವೇಟ್ ಸೀಟ್ ಸಿಗ್ತೈತೋ, ಅದರ್ಸ್ ಸೀಟ್ ಸಿಗ್ತೈತೋ ಅನ್ನೋದೇನೈತಲ್ಲ ಬಹಳಷ್ಟು ಡೌಟ್ ಇರ್ತೈತಿ. ಒಂದು ಸ್ವಲ್ಪ ಕಟ್ ಆಫ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಿತ್ತಂದ್ರೆ ನಮಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜ್ ಸಿಕ್ಕರೆ ನಮಗೆ ಫೀಸನ್ನು ಪೇ ಮಾಡೋಕ್ಕಾಗ್ತೈತಿ ಅನ್ನೋದು ಏನೈತಲ್ಲ ಬಹಳಷ್ಟು ಏನೈತಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕಾಗಿನ ಈ ವಿಡಿಯೋ ಒಳಗೆ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜ್ದು ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ಇತ್ತು ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಷ್ಟಿದ್ರೆ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗ್ಬೋದಾ ಇಲ್ವಾ ಅನ್ನೋದು ಇಲ್ಲೇನೈತಲ್ಲ ಡಿಸ್ಕಷನ್ ಮಾಡೋಣ. ಸಪೋಸ್ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜದ ಬಗ್ಗೆ ವಿಡಿಯೋ ನಿಮಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋ ನಾನು ಟ್ರೈ ಮಾಡ್ತೀನಿ ಯಾವ ಕಾಲೇಜ್ ಮಾಡಬೇಕು ಅಂತ. ಕಟ್ ಆಫ್ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಏನಂದ್ರೆ ಈ ವರ್ಷದ ಕ್ವಶನ್ ಪೇಪರ್ ನೋಡ್ಬೇಕಂದ್ರೆ ಡಿಫಿಕಲ್ಟಿನ ಇತ್ತು. ಲಾಸ್ಟ್ ಇಯರ್ಕಿಂತನೂ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಇತ್ತು. ನಾನು ಕೂಡ ಬಹಳಷ್ಟು ಸ್ಟೂಡೆಂಟ್ಸ್ಗಳನ್ನ ಕೇಳಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ಕಿಂತ ಒಂದು ಸ್ವಲ್ಪ ಇತ್ತು. ಅದಕ್ಕೇನೈತಿ ಲಾಸ್ಟ್ ಇಯರ್ಕಿಂತನೂ ಒಂದು 30 to 40 ಮಾರ್ಕ್ಸ್ ಕಟ್ ಆಫ್ ಹೋಗೋ ಚಾನ್ಸಸ್ಸು ಜಾಸ್ತಿ ಐತಿ. ನೆಕ್ಸ್ಟ್ ಏನಪ್ಪ ನೀವು ನೋಡ್ಬೋದು ಹೆಂಗೆ ಅಂತ ಹೇಳಿ ಓಕೆ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಇಯರ್ 2025 500 ಮಾರ್ಕ್ಸ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿತ್ತಂದ್ರೆ 52,000 ಇತ್ತು. ಅದ ನೀವು 2024 ನೋಡ್ಬೇಕಂದ್ರೆ 500 ಮಾರ್ಕ್ಸ್ಗೆ 2 lakh ರ್ಯಾಂಕಿಂಗ್ ಇತ್ತು. ಅದ ನೀವು 2023 ನೋಡ್ಬೇಕಾದ್ರೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ನೀವು ಬಹಳಷ್ಟು ಕಾಂಪಿಟೇಷನ್ ಆಲ್ ಇಂಡಿಯಾ ಒಳಗೆ ಕರ್ನಾಟಕ ಒಳಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದನ್ನು ಈ 400+ 500 ಮಟ್ಟ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಇರ್ತೈತಿ ಪ್ರತಿ ವರ್ಷವೂ ಕೂಡ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಇಯರ್ 2025 ಎಷ್ಟು ಮಾರ್ಕ್ಸ್ ಅಂದ್ರೆ 450 ಮಾರ್ಕ್ಸ್ಗೆ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್. ನೋಡ್ಬೋದು ನೀವು ಬರೀ ಎಷ್ಟು 50 ಮಾರ್ಕ್ಸ್ದಾಗ 70,000 ಆಲ್ ಇಂಡಿಯಾ 70,000 ಸ್ಟೂಡೆಂಟ್ಸ್ ಅದಾರ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದ್ರೆ 1,21,000 ಅಲ್ಲಿ ಏನೈತಲ್ಲ 52,000 ಬರೀ ಎಷ್ಟು 50 ಮಾರ್ಕ್ಸ್ದಾಗ ನೋಡ್ಬೋದು ನೀವು. ಆದ್ರೆ ಇನ್ನೊಂದೇನಂದ್ರೆ ನಮ್ಮ KE-ದಿಂದ ಏನು ಕೌನ್ಸ್ಲಿಂಗ್ ನಡೆಸ್ತಾರಲ್ಲ ಅಲ್ಲಿ ಕೂಡ ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಒಂದು ಮಾರ್ಕ್ಸಲ್ಲಿ ಅಂದ್ರೆ 451 ಮತ್ತು 450 ಮಾರ್ಕ್ಸ್ಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರಂದ್ರೆ 200ದಿಂದ 300 ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನ ಒಂದು ಸ್ವಲ್ಪ ಸ್ಟೇಟ್ ರ್ಯಾಂಕಿಂಗು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕಟ್ ಆಫ್ ಬಗ್ಗೆ ನೋಡೋನು. ಅದಕ್ಕಿಂತ ಮುಂಚೆ ಫೀಸ್ ಬಗ್ಗೆನೂ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗೂ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕೀನಿ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ 1,53,000 ಸೆಮಿ ಗೌರ್ಮೆಂಟ್ ಸೀಟಿಗೆ ಫೀಸ್ ಐತಿ. ಮತ್ತು GMP ಮತ್ತು GMPHಗೆ ಏನೈತಲ್ಲ 12 lakh ಐತಿ. ಮತ್ತು ಅದರ್ಸ್ ಮತ್ತು NRI ಸೀಟಿಗೆ ಎಷ್ಟಂದ್ರೆ 42 lakhs ಫೀಸ್ ಐತಿ.
ನೆಕ್ಸ್ಟ್ ಏನಪ್ಪ, ಈ ವರ್ಷನೂ ಫೀಸ್ ಇಷ್ಟ ಇರ್ತೈತೋ, ಇನ್ಕ್ರೀಸ್ ಆಗ್ತೈತೋ? ಆಲ್ಮೋಸ್ಟ್ ಆಲ್ 3 ಇಯರ್ದಿಂದ ಯಾವುದೇ ರೀತಿಯಾದಂಥ ಫೀಸ್ ಇನ್ಕ್ರೀಸ್ ಆಗಿಲ್ಲ. ಲಾಸ್ಟ್ ಇಯರ್ ಪ್ರೈವೇಟ್ ಮೆಡಿಕಲ್ ಕಾಲೇಜದವರು ಈ ವರ್ಷ ಫೀಸ್ ಜಾಸ್ತಿ ಮಾಡೋಣ ಅಂತ ಹೇಳಿದ್ರು. ಲಾಸ್ಟ್ ಇಯರ್ ಫೀಸ್ ಇನ್ಕ್ರೀಸ್ ಆಗಿಲ್ಲ. ಇನ್ನೂ ದಿಂದ ಯಾವುದೇ ರೀತಿಯಾದಂಥ ಅಫಿಷಿಯಲ್ ನೋಟಿಫಿಕೇಶನ್ ಆಗಲಿ ಈ ವರ್ಷ ಫೀಸ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿಲ್ಲ. ಬಂದ ಮೇಲೆ ಏನೈತಲ್ಲ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ಬೇಕು ನೀವು, NRICTಗೆ 9,71,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದರ್ಸ್ ಸೀಟಿಗೆ 9,37,000. ನಿಮ್ಮ ಮಾರ್ಕ್ಸ್ 150, 160 ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ, ಫೀಸು ಜಾಸ್ತಿ ಇರ್ತದೆ. ನೆಕ್ಸ್ಟು ಓಪನ್ ಸೀಟಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು GMP ಮತ್ತು GMPH ಅಲ್ಲಿ 1,38,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 441 ಮಾರ್ಕ್ಸಿಗೆ. ಮತ್ತು GMP ಸೀಟಲ್ಲಿ 82,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 477 ಮಾರ್ಕ್ಸಿಗೆ. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು SC ಕ್ಯಾಟಗರಿ ಜನರಲ್ ಮೆರಿಟ್ 1,73,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 420 ಮಾರ್ಕ್ಸಿಗೆ. ಮತ್ತು ಜನರಲ್ ಹೈದರಾಬಾದ್ ಕರ್ನಾಟಕದಲ್ಲಿ 2,07,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 402 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 2,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 390 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 2,47,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಇನ್ನೊಂದು ಏನಂದ್ರೆ, ನಿಮಗೆ ಏನರೇ ಕೌನ್ಸಿಲಿಂಗ್ ಬಗ್ಗೆ ಡೌಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಜೊತೆ ಗೂಗಲ್ ಮೀಟಲ್ಲಿ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲ ಡೀಟೇಲಾಗಿ ತಿಳ್ಕೊಬೋದು. ಮತ್ತು ನಿಮ್ಮ ಸೀನಿಯರ್ ಅನ್ನೋದು ಒಂದು ಬಾಕ್ಸ್ದಾಗ ಒಂದು ಲಿಂಕ್ ಕೊಟ್ಟಿರ್ತಾನೆ, ಅದ್ರ ಮುಖಾಂತರನು ನಮ್ಮ ಜೊತೆ ಕನೆಕ್ಟ್ ಆಗಿ ಮಾತಾಡ್ಬೋದು. ಸರ್ ಹೆಂಗೆ ಕೌನ್ಸಿಲಿಂಗ್ ನಡೆಸ್ತೈತಿ, ಮತ್ತು ಲಾಸ್ಟ್ ಇಯರ್ ನಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದು ಕೂಡ ಕಂಪ್ಲೀಟ್ ಕ್ಲಿಯರಾಗಿ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಕಮೆಂಟ್ ಬಾಕ್ಸ್ದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ, ಅಲ್ಲಿ ಹೋಗಿ ಏನೈತಿಲ್ಲ ನೀವು ಕೂಡ ನನ್ನ ಜೊತೆ ಮಾತಾಡ್ಬೋದು, 1-to-1 ಇಂಟ್ರಾಕ್ಷನ್ನು ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ST ಕ್ಯಾಟಗರಿಯಲ್ಲಿ 1,80,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 417 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 2,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 399 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 1,90,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 411 ಮಾರ್ಕ್ಸ್ಗೆ. ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ 1,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 1,19,000 ಸುಮಾರು 452 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 80,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 478 ಮಾರ್ಕ್ಸ್ಗೆ. ನೆಕ್ಸ್ಟ್ 2A ಕ್ಯಾಟಗರಿಯಲ್ಲಿ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 497 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 461 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ ರೂರಲಲ್ಲಿ 74,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 483 ಮಾರ್ಕ್ಸ್ಗೆ.
ಮತ್ತು ಹೈದರಾಬಾದ್ ಕರ್ನಾಟಕ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 469 ಮಾರ್ಕ್ಸ್ಗೆ. ನೆಕ್ಸ್ಟ್ 2B ಕೆಟಗರಿಯಲ್ಲಿ ಕನ್ನಡ ಮೀಡಿಯಮಲ್ಲಿ 91,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 471 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 489 ಮಾರ್ಕ್ಸ್ಗೆ. ನೆಕ್ಸ್ಟ್ 3B ಕೆಟಗರಿಯಲ್ಲಿ 91,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 471 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 62,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 62,492 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಕನ್ನಡ ಮೀಡಿಯಮ್ ರೂರಲ್ 30,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸ್ ಐತಿ. ಯಾರೆಲ್ಲ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಐತಿ ಅವ್ರಿಗೊಂದು ಸ್ವಲ್ಪ ಭಾಳ ಯೂಸ್ಫುಲ್ ಆಗ್ಬೋದು. ಒಂದು ಸ್ವಲ್ಪ ಕಟ್ ಆಫ್ ಒಳಗೆ ವೇರಿಯೇಷನ್ನ ಕಾಣ್ಬೋದು. ನೆಕ್ಸ್ಟ್ 3A ಕೆಟಗರಿಯಲ್ಲಿ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 497 ಮಾರ್ಕ್ಸ್ಗೆ. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಜನರಲ್ ಮೆರಿಟ್ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 521 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 491 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 472 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 499 ಮಾರ್ಕ್ಸ್ಗೆ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು, ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು, ಈ ಲಾಸ್ಟ್ ಇಯರ್ಗಿಂತ ಒಂದು 40 ಮಾರ್ಕ್ಸ್ ಟು 50 ಮಾರ್ಕ್ಸ್ ಜಾಸ್ತಿ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.